ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ನಾನು ಭರತ್ ಬಿಕಮ್ ಟ್ಯಾಕ್ಸಿ ವಾಲಾ. ಸೊ ಬನ್ನಿ ಇವತ್ತಿನ ಜರ್ನಿ ಫುಲ್ಲು ಟ್ಯಾಕ್ಸಿ ವಾಲಾ ಡ್ಯೂಟಿ. ಲೈಫ್ ಹೇಗಿರುತ್ತೆ ಟ್ಯಾಕ್ಸಿ ವಾಲಾ ಅದು ನೋಡೋಣ. ಮುಂದೆ ಸಿಗ್ತಾ ಇರ್ತೀನಿ. ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಗೈಸ್. ಕಸ್ಟಮರ್ ಪ್ಲೇಸ್ ರೀಚ್ ಆಗಿದ್ದೀರಿ. ಸೊ ವೇಟಿಂಗ್ ಫಾರ್ ದ ಕಸ್ಟಮರ್. ಸೊ ಅವ್ರು ಬಂದ ತಕ್ಷಣ ಹೊರಡೋದೆ. ಸೊ ನೋಡೋಣ ಹೇಗುತ್ತೆ. ಇವತ್ತು ಪ್ಲ್ಯಾನ್ ಬಂದ್ಬಿಟ್ಟು ಇವ್ರದ್ದು ಮೈಸೂರು, ಮಡಿಕೇರಿ ಮತ್ತು ಅಲ್ಲಿಂದ ರಿಟರ್ನ್ ಅಂತ ಹೇಳಿದ್ದಾರೆ. ಸೊ ನೋಡೋಣ ಗಾಯ್ಸ್, ಫೈನಲಿ ಕಸ್ಟಮರ್ ಬಂದರು. ಸೊ ನಾವಿವಾಗ ಮೈಸೂರು ಎಕ್ಸ್ಪ್ರೆಸ್ ಹೈವೇನ ಎಂಟರ್ ಆಗಿದ್ದೀವಿ. ಸೊ ನಮ್ಮದು ಫಸ್ಟ್ನೇದು ವಿಸಿಟ್ ಪಾಯಿಂಟ್ ಬಂದ್ಬಿಟ್ಟು ನಮ್ಮ ಪಯಣ. ಎಲ್ರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಆಲು. ಸೊ ಬನ್ನಿ ಪಯಣನ ವಿಸಿಟ್ ಮಾಡಿಕೊಂಡು ನೆಕ್ಸ್ಟು ಏನು ಎತ್ತ ಅಂತ ಇನ್ ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ. ಒಂದೊಂದು ಪ್ಲೇಸ್ನ ಅಪ್ಡೇಟ್ ಮಾಡ್ತೀನಿ. ಏನು ನೋಡ್ತಾ ಇದ್ದೀರಾ ಪಯಣ ಗೈಸ್, ಏನು ನೋಡ್ತಾ ಇದ್ದೀರಾ ನಮ್ಮ ಪಯಣ. ಇದು ಪಾರ್ಕ್ ಮಾಡಿ ಕಸ್ಟಮರ್ ಹೋಗಿದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಾ. ನಾನೇನು ಒಳಗೆ ಹೋಗಿಲ್ಲ, ಬಿಕಾಸ್ ಆಲ್ರೆಡಿ ನಾನು ಹೋಗಿದ್ದೀನಿ. ವಿಡಿಯೋ ನನ್ನ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಇದೆ. ಯಾರೆಲ್ಲ ಪಯಣ ಫುಲ್ ಎಂಟೈರ್ ವಿಡಿಯೋ ನೋಡಬೇಕು, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ಗೈಸ್, ನಮ್ಮದು ಎರಡನೇ ಪ್ಲೇಸ್ ಬಂದ್ಬಿಟ್ಟು ಮೈಸೂರಲ್ಲಿ ನಮ್ಮ ಪ್ಯಾಲೇಸು. ಸೊ ಈಗಿನ್ನು ನಾವು ಎಂಟ್ರಿ ತೊಗೋತಾ ಇದ್ದೀವಿ. ಸೊ ಆ್ಯಕ್ಚುಲಿ ಇಲ್ಲಿ ಎಂಟ್ರಿ ಫೀಸ್ ಇದೆ ಅಂತ ಹೇಳಿದ್ರು, ಬಟ್ ಡ್ರೈವರ್ಸ್ಗೆ ಈ ಥರ ಎಲ್ಲ ಇಲ್ಲ ಅಂತ ಹೇಳಿದ್ರು. ಆ್ಯಕ್ಚುಲಾಗಿ ಮೇಯ್ನ್ ಎಂಟ್ರಿನ್ಸ್ ಹೋಗೋಕ್ಕೆ ಯಾವುದೇ ಟಿಕೆಟ್ ಇರಲ್ಲ. ನಾವು ಅರಮನೆ ಒಳಗಡೆ ಹೋಗ್ತೀವಿ ಅಂದರೆ ಮಾತ್ರ ಟಿಕೆಟ್ ಇರುತ್ತೆ. ನೋಡೋಣ ಬನ್ನಿ. ಆ್ಯಕ್ಚುಲಿ ನಮ್ಮ ಭಾವ ಕೇಳಿದೆ, ಅವರು ಹಾಗೆ ಹೇಳಿದ್ರು. ಯಾಕಂದರೆ ಅವ್ರು ಜಾಸ್ತಿ ಬರ್ತಾನೆ ಇರ್ತಾರೆ. ಸೊ ಹೌದು, ಕರೆಕ್ಟು, ಯಾವುದೇ ಟಿಕೆಟ್ಸ್ ಇಲ್ಲ. ಒಳಗಡೆ ನೀವು ಪ್ಯಾಲೇಸ್ ಒಳಗಡೆ ಹೋಗ್ತೀರಾ ಅಂದರೆ ಮಾತ್ರ ಟಿಕೆಟು. ಮುಂದೆಗಡೆ ಏನು ಮೈದಾನ ಇದೆ ಅಲ್ಲಿಗೆ ಯಾವುದು ಟಿಕೆಟ್ ಇಲ್ಲ. ಲೆಟ್ಸ್ ಗೋ, ಬನ್ನಿ. ಫುಲ್ಲು ಏನಿದೆ ಏನು ಎತ್ತ ಅಂತ ಡೀಟೇಲಾಗಿ ನೋಡಿಕೊಂಡು ಫುಲ್ ಜಾಲಿ ಮಾಡೋಣ. ಅದು ಅರಮನೆ ಒಳಗಡೆ ಹೋಗ್ಲಿಕ್ಕೆ ಟಿಕೆಟ್ ತೊಗೊಳ್ಬೇಕು. ಕೌಂಟ್ರದು ಆ ಕಡೆ ಪಕ್ಕದಲ್ಲೇ ಇರುತ್ತೆ. ಸೊ ನೀವು ಕೇಳಿದ್ರೆ ಹೋಗ್ಬೋದು. ನೋಡ್ಕೊಂಬಿಡಿ, ಒಂದು ಒಳ್ಳೆ ವ್ಯೂ ಹಂಗೆ. ಹೆಂಗಿದೆ ಗೈಸ್, ಯಾರೆಲ್ಲ ಬೆಂಗಳೂರು ಬರ್ತಾನೆ ಇರ್ತಾರೆ. ಸೊ ಬೆಂಗಳೂರಿಗೆ ಯಾರಾದರೂ ಟೂರಿಸ್ಟ್ ಬಂದರೆ ಅವರು ಈ ಪ್ಲೇಸಿಗೆ ಬರ್ತಾರೆ ಅಷ್ಟೇ, ಅಲ್ಲಿಂದ ಮತ್ತೆ ಮೈಸೂರು ನೋಡೋಕ್ಕೆ. ಸೊ ಇನ್ನು ಕೆಲವರು ಡೈರೆಕ್ಟ್ ಅಲ್ಲಿಂದಲೇ ಮೈಸೂರು ನೋಡಿಸ್ಕೊಡ್ತಾರೆ. ಇಟ್ ಡಿಪೆಂಡ್ಸ್. ಸೊ ನೀವು ಸಾಟರ್ಡೆ ಸಂಡೇ ನಿಮ್ಗೆ ಗೊತ್ತೇ ಇದೆ, ಮೈಸೂರು ಹೌಸ್ಫುಲ್ಲು, ಬೆಂಗಳೂರು ಫುಲ್ ಖಾಲಿ. ಬನ್ನಿ ಗೈಸ್, ನಮ್ಮ ಅರಮನೆ ಎಷ್ಟು ಸುಂದರವಾಗಿದೆ ಅಂತ ತೋರಿಸ್ತೀನಿ. ಸೊ ಮತ್ತು ಜೊತೆಗೆ ನನಗೆ ತುಂಬ ಜನ ಕೇಳ್ತಾ ಇದ್ವಿ, ನಿಮ್ಮ ಇನ್ಸ್ಟಾ 360 ಬುಲೆಟಿನ್ ಯಾವ ಥರ ಇದೆ ಅಂತೇಳಿ. ಗೈಸ್, ಇದಾಗಿರುತ್ತೆ 360 ಬುಲೆಟಿನ್ ವಿಡಿಯೋ. ಗೈಸ್ ನೋಡ್ತಾ ಇರ್ಬೋದು, ಸಂಡೇ ಆ್ಯಸ್ ಯೂಶುವಲ್ ಜನ ಒಳಗಡೆ ಅಂತೂ ಗಿಜಿ ಅಂತ ಇದ್ದಾರಪ್ಪ ಸ್ವಾಮಿ ಅಪ್ಪ. ಬಟ್ ಒಳಗಡೆ ನಿಮಗೆ ಫುಲ್ ಫ್ರೀ ಕಾಣಿಸ್ತಾ ಇದೆ. ಒಳಗಡೆ ಅಂತೂ ಫುಲ್ ತುಂಬೋಗ್ಬಿಟ್ಟಿದ್ದಾರೆ ಜನ. ನೋಡ್ತಾ ಇದ್ದೀರಿ, ಹೆವಿ ಜನ ಅವರು. ಸಾಟರ್ಡೆ ಬಂದರೆ ನಮ್ಮ ಥರನೇ ಎಲ್ಲರೂ ಜನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಊರು ಸುತ್ತುತ್ತಾಳೆ ಕಾಸಿನ ತಾಯಿ ಅಂತ ಎಲ್ಲ ಬಂದ್ಬಿಡ್ತಾರೆ ಸೀದಾ. ಸೊ ಈಗ ನಾವು ನಮ್ಮ ಮೈಸೂರಿನ ಬಿಟ್ಟು ನಮ್ಮ ಮಡಿಕೇರಿ ಕಡೆಗೆ ಪ್ರಯಾಣ ಸ್ಟಾರ್ಟ್ ಮಾಡಬೇಕಾಗಿದೆ. ಬಿಕಾಸ್ ಕಸ್ಟಮರು ಬೇರೆ ಯಾವ ಪ್ಲೇಸ್ಗೂ ಹೋಗ್ತಾ ಇಲ್ಲ. ಸೊ ಡೈರೆಕ್ಟ್ ನಾವು ಮಡಿಕೇರಿಗೆ ಹೋಗೋಣ ಅಂತ ಹೇಳಿದ್ದಾರೆ. ಬನ್ನಿ ನೋಡೋಣ. ಗೈಸ್, ನಾವಿವಾಗ ರೀಚ್ ಆಗಿರೋದು ನಮ್ಮ ಮಡಿಕೇರಿ ಕುಶಾಲನಗರದಿಂದ ಬರೀ 6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂತಹ ಗೋಲ್ಡನ್ ಟೆಂಪಲ್ಲು. ಈ ಟೆಂಪಲ್ಗೆ ನಾನು ಹೆಚ್ಚು ಕಡಿಮೆ ಒಂದು 6th ಸ್ಟ್ಯಾಂಡರ್ಡೋ 5th ಸ್ಟ್ಯಾಂಡರ್ಡಲ್ಲಿ ಇರ್ಬೇಕಾದ್ರೆ ಸ್ಕೂಲಿಂದ ಬಂದಿದ್ದೆ ಟ್ರಿಪ್ಗೆ. ಸೊ ಆವಾಗ ಇದ್ದಿದ್ದು ಒಂದು ಸೆಟಪ್ಪೇ ಬೇರೆ. ಇವಾಗ ಅಷ್ಟು ಡೆವಲಪ್ಮೆಂಟ್ಸು ತುಂಬ ಸಖತ್ತಾಗಿದೆ. ಈ ಗೋಲ್ಡನ್ ಟೆಂಪಲ್ಲು ಫೇಮಸ್ ಫಾರ್ ಮೆಡಿಟೇಷನ್ ಅಂತಲೇ ಹೇಳ್ತಾರೆ. ಜೊತೆಗೆ ಇದು ನಮ್ಮ ಪ್ರಪಂಚದಲ್ಲೇ ಅತಿ 2ನೇಯ ಟಿಬೇಟಿಯನ್ಸು ಹೊಂದಿರತಕ್ಕಂತಹ ಪ್ಲೇಸ್ ಆಗಿರುತ್ತೆ. ಕನಿಷ್ಠ ಸುಮಾರು ಒಂದು 70,000 ಟಿಬೇಟಿಯನ್ಸ್ ಇಲ್ಲಿ ವಾಸವಾಗಿದ್ದಾರೆ ಅಂತ ಹೇಳ್ತಾರೆ. ಸೊ ನೀವು ಏನು ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ನೇಚರ್ ಆಗಿರ್ಬೋದು, ಇಲ್ಲಿ ಒಂದು ವಾತಾವರಣ ಆಗಿರ್ಬೋದು, ಫುಲ್ ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿದೆ. ತುಂಬ ಚೆನ್ನಾಗಿದೆ. ಮೆಡಿಟೇಷನ್ ಮಾಡೋದಕ್ಕಾಗಲಿ ಅಥವಾ ಒಂದು ಪೀಸ್ ಅನ್ನೋದಕ್ಕೆ ಹುಡುಕ್ತಿರೋರಿಗೆ ಸಾಕಾಗಿದೆ ಅಂತಲೇ ಕಡೆಯಿಂದ ಎಂಟ್ರಿ ಇದೆ. ನೀವು ಹೋಗ್ಬಿಟ್ಟು ಒಂದು ರೌಂಡ್ ಒಳಗೆ ಅಲೋ ಮಾಡ್ತಾರೆಲ್ಲ ಗೊತ್ತಿಲ್ಲ. ಅಲೋ ಮಾಡಿದ್ರೆ ಗ್ಯಾರಂಟಿ ತೋರಿಸ್ತೀನಿ ಡೆಫಿನೆಟ್ಲಿ. ಸೊ ಲೆಟ್ಸ್ ಗೋ. ಶೂಸ್ ಎಲ್ಲ ಬಿಟ್ಟು ಆಮೇಲೆ ಎಂಟ್ರಿ ತಗೊಳ್ಳೋಣ. ಏನಂತೀರಾ?
ವಿಡಿಯೋ ಅಲೋ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಮೇಬಿ ಮಾಡ್ತಾರೆ. ಬನ್ನಿ. ಕೊಟ್ಟರೆ ಒಂದು ಅರ್ಧ ಕೆ ಜಿ ಗೋಲ್ಡ್ ತೊಗೊಂಡೋಗ್ಬಿಡೋದು, ಏನಂತೀರಾ? ನಿಜವಾಗ್ಲೂ ಗೋಲ್ಡೇನಾ ಇಲ್ಲ ಹೆಸ್ರಿಗೆ ಮಾತ್ರ ಗೋಲ್ಡನ್ ಟೆಂಪಲ್ಲ? ಕಮೆಂಟ್ ಮಾಡಿ, ನನಗಂತೂ ಗೊತ್ತಿಲ್ಲಪ್ಪ. ನಿಜವಾಗ್ಲೂ ಗೋಲ್ಡ್ ಆಗಿದ್ರೆ ಒಂದು ಅರ್ಧ ಕೆ ಜಿ ತಗೊಂಡೋಗ್ಬಿಡೋಣ, ಸೆಟ್ಲಾಗಿಬಿಡ್ತೀರಿ ಲೈಫಲ್ಲಿ, ಏನಂತೀರಾ? ಗೈಸ್, ಈ ಮೇಲ್ಗಡೆ ಏನು ರೂಫ್ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ವುಡನಿಂದ ಒಂದು ಕೆತ್ತನೆದು ಸಕ್ಕತ್ತಾಗಿದೆ. ನೈಸ್. ಆ್ಯಕ್ಚುಲಿ ಇಲ್ಲಿ ಏನಿದೆ, ಒಂದೊಂದು ಪೇಂಟಿಂಗು ಕೂಡ ಒಂದೊಂದು ಅರ್ಥ ಕೊಡುತ್ತೆ. ಸೊ ಯು ಕ್ಯಾನ್ ಚೆಕ್ ನೋಡಿ, ಸಿಮಿಲರ್ ಇಲ್ಲ ಬಟ್ ಡಿಫ್ರೆಂಟ್ ಲೈಕ್ ಒಂದೊಂದು ಅರ್ಥ ಕೊಡುತ್ತೆ. ಬಟ್ ಈ ಪೇಂಟಿಂಗ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ದೊಡ್ಡ ವ್ಯಕ್ತಿ ನಾನು ಆಗಿಲ್ಲ ಇನ್ನು. ಸೊ ನಿಮ್ಗೇನಾದರೂ ಅರ್ಥ ಆಗಿದ್ರೆ ಹೇಳಿ ನೋಡೋಣ. ಅರ್ಥ ಆಗೋದು ತುಂಬ ಕಷ್ಟನೇ. ಪ್ರತಿಯೊಂದು ಏನು ಪೇಂಟಿಂಗ್ ಇದೆ ಒಂದು ಸಿನರಿಯೋನ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಸಿನರಿಯೋ ಜೊತೆಗೆ ಸಿಚುವೇಶನ್ ಕೂಡ ನಮ್ಮ ಲೈಫಲ್ಲಿ ಅಡ್ವಾಳ್ಕೆ ಮಾಡ್ಕೊಬೇಕಾ ಇಲ್ಲ ಏನು ಬೇಕಾ ಎಲ್ಲ ಹೇಳುತ್ತೆ. ಬಟ್ ಇದು ಯಾರಾದರೂ ಒಬ್ಬರು ಗೈಡ್ನ ತೊಗೊಂಡಿದ್ರೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರೋದು. ಸೊ ಇಟ್ಸ್ ಓಕೆ. ನಿಮಗೆ ಯಾರಾದರೂ ಗೊತ್ತಿದ್ರೆ ನಿಮಗೆ ಲಿಂಕ್ನ ಶೇರ್ ಮಾಡಿ ಕಮೆಂಟಲ್ಲಿ ನಮಗೆ. ಗೈಸ್, ಅದೃಷ್ಟವಶನೋ ದುರದೃಷ್ಟವಶನೋ ಗೊತ್ತಿಲ್ಲ, ಸ್ಟಾರ್ಟೆಡ್ ರೈನಿಂಗ್. ಒಳ್ಳೆ ವೆದರ್ ಚೆನ್ನಾಗಿದೆ. ಬಟ್ ಅದು ಆ ದುಬಾರಿ ಕ್ಯಾಂಪ್ ನೋಡಾದ್ಮೇಲೆ ಬಂದಿದ್ರೆ ಇನ್ನೂ ಸಖತ್ತಾಗಿರೋದು. ಯಾಕೆಂದರೆ ಈಗ ಅಲ್ಲಿ ಫುಲ್ ಮಳೆ ಬರ್ತಿರೋ ಕಾರಣ ಸ್ಟಾಪ್ ಮಾಡಿಬಿಟ್ರು ನೋಡ್ಬಿಡ್ತಾರೆ. ಅದೊಂದು ದುರಾದೃಷ್ಟ. ಮಳೆ ಬಂದ ಕಾರಣ ಫುಲ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟವ್ರೆ. ಸೊ ನೋಡಿ, ಕಾಣಿಸ್ತಾ ಇದೆ ಅನ್ಕೊಂತೀನಿ. ಬಟ್ ಮಳೆ ಬಂದು ಒಳ್ಳೆ ಫೀಲ್ ಕೊಡ್ತಾ ಇದೆ ಏನೇ ಆಗಲಿ. ಗೈಸ್, ಮಳೆ ಬಂದ ಕಾರಣ ಆನೆ ಅಂತೂ ನೋಡೋಕ್ಕಾಗಿಲ್ಲ. ಸೊ ತುಂಬ ಡಿಸಪಾಯಿಂಟ್ಮೆಂಟು. ಅದೇ ಡಿಸಪಾಯಿಂಟ್ಮೆಂಟಲ್ಲಿ ಬರ್ಬೇಕಾದ್ರೆ ಕುದುರೆ ಕಾಣಿಸ್ತು, ನೋಡ್ತಾ ಇದ್ದೀರಾ, ನೋಡ್ಕೊಳ್ಳಿ. ನಮ್ಮ ನಾಡು ನಮ್ಮ ಹೆಮ್ಮೆ. ಸೊ ಗೈಸ್ ನೋಡ್ಕೊಳ್ಳಿ, ಕಾಫಿ. ವೆದರ್ ನೋಡ್ಬಿಡು, ಏನು ಸೈಕಾಗೈತೆ. ಹಂಗೆ ಪೀಸ್ ಗುರು. ಎಷ್ಟೇ ಆಗಲಿ ಒಳ್ಳೆ ಮಳೆ ಬಂದಿರೋದಕ್ಕೂ ಮಧ್ಯಾಹ್ನ 3:30-4 ಗಂಟೆ ಆಗಿರೋದಕ್ಕೂ ಒಳ್ಳೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅಲ್ಲಿ ಬೇಜಾರಾಗಿದ್ದು ದುಬಾರಿ ಕ್ಯಾಂಪಲ್ಲಿ ಆನೆ ಸಿಕ್ಕಿಲ್ಲ ಅಂಥೇಳಿ. ಈ ಒಂಥರ ಜಾಗದಲ್ಲಿ ಪೀಸಾಗಿ ನಾನು ಒಂದೇ ಕಾರಲ್ಲಿ ಹೋಗ್ತಾಯಿದ್ರೆ ಆ ಕಡೆಯಿಂದ ಯಾರು ಡಿಸ್ಟರ್ಬೆನ್ಸ್ ಇಲ್ಲ, ಒಳ್ಳೆ ಕಾಡು ಮಧ್ಯದಲ್ಲಿ ಸಾಗ್ತಾಯಿದ್ರೆ ಆಹಾ ಏನು ಸಾಕಾದಾಗೈತಪ್ಪ. ಸೂಪರ್ ಅಂತಲೇ ಹೇಳ್ಬೋದು. ಸೂಪರ್ ಆಗಿರೋ ದಿನನ ಸೂಪರ್ ಆಗಿರೋ ಮಡಿಕೇರಿಲಿ ಡೇ 1 ಟ್ಯಾಕ್ಸಿವಾಲ ಬರೋದು ವಿಡಿಯೋನ ಎಂಡ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಡೇ 2 ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.